ವಿದ್ಯಾರ್ಥಿಗಳೇ, ಆಧುನಿಕ ಏಷ್ಯಾ ಇತಿಹಾಸದ 48ನೇ ಅಧಿವೇಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಅಧಿವೇಶನದಲ್ಲಿ ದ ರೈಸ್ ಆಫ್ ಸೌದಿ ಅರೇಬಿಯಾದ ಏಳಿಗೆಯನ್ನು, ಯಾಕೆಂದರೆ ಅರಬರ ನಾಡಿನಲ್ಲಿ ರಾಷ್ಟ್ರೀಯತೆಯ ಒಂದು ಚಳುವಳಿಗಳು ಆರಂಭವಾಗಿ ರಾಷ್ಟ್ರೀಯತೆಯ ಉದಯದ ಸಂಕೇತವಾಗಿ ಸೌದಿ ಅರೇಬಿಯಾ ಏನು ಇಸ್ಲಾಂನ ಪವಿತ್ರ ಸ್ಥಳಗಳಿರ್ತಕ್ಕಂತಹ ಮತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಒಂದು ಪರ್ಯಾಯ ಪ್ರಸ್ಥಭೂಮಿ ಅಂತ ಏನು ನಾವು ಕರಿತೀವಿ, ಒಂದು ಅರೇಬಿಯನ್ ಪೆನಿನ್ಸುಲಾ, ಈ ನಾಡಿನ ಒಂದು ಬೃಹತ್ ರಾಷ್ಟ್ರ, ವಿಸ್ತೃತವಾದಂಥ ರಾಷ್ಟ್ರ ಅದು ಸೌದಿ ಅರೇಬಿಯಾ. ಆ ಸೌದಿ ಅರೇಬಿಯಾದ ಏಳಿಗೆಯ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಸೌದಿಗಳ ಏಳಿಗೆ, ಏನು ಸೌದಿ ರಾಜಮನೆತನ ಇದೆ, ಆ ಸೌದಿ ರಾಜಮನೆತನದ ಸ್ಥಾಪನೆಯಾದಂತಹ ದ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ, ಇದರ ಬಗ್ಗೆ 1932ರಲ್ಲಿ ಅಫಿಸಿಯಲಿ ದ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಎಸ್ಟಾಬ್ಲಿಷ್ ಆಗುತ್ತೆ. ಆ ಒಂದು ಸ್ಥಾಪನೆಯ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. The history of Saudi Arabia in its current form as a nation state began with the emergence of Al Saud dynasty in Central Arabia in 1744 and the subsequent establishment of the Emirate of ದಿರಿಯಾ ಎಮಿರೇಟ್ ಸ್ಥಾಪನೆ ಆಗೋದ್ರೊಂದಿಗೆ ಮತ್ತು 1744ರಲ್ಲಿ ಕೇಂದ್ರದಲ್ಲಿ ಡೈನಾಸ್ಟಿ, ಒಂದು ಸೌದಿ ವಂಶದ ಆಳ್ವಿಕೆ ಸೆಂಟ್ರಲ್ ಅರೇಬಿಯಾದಲ್ಲಿ 1744ರಲ್ಲಿ ಒಂದು ಆಳ್ವಿಕೆ ಆರಂಭವಾಗೋದ್ರೊಂದಿಗೆ ಇವತ್ತಿನ ಆಧುನಿಕ ಸೌದಿ ಅರೇಬಿಯಾದ ಒಂದು ಉಗದವರೆಗಿನ ಅವರ ಒಂದು ಹೋರಾಟ, ಅವರ ಏಳಿಗೆಯನ್ನು ನಾವು ಈಗ ತರಗತಿಯಲ್ಲಿ ಚರ್ಚೆ ಮಾಡಬರೋಣ ವಿದ್ಯಾರ್ಥಿಗಳೇ. The territory that now constitutes Saudi Arabia was the site of several ancient cultures and civilizations. The world's second largest religion, Islam, emerged in modern day Saudi Arabia. In the early 7th century, 622ರಲ್ಲಿ ಅಧಿಕೃತವಾಗಿ ಮೆಕ್ಕಾದಿಂದ ಮದೀನಾಕ್ಕೆ ಮೊಹಮ್ಮದ್ ಪೈಗಂಬರ್ ಅವರು ತನ್ನ ಅನುಯಾಯಿಗಳೊಂದಿಗೆ ಅವರು ಹಿಜ್ರಾ ಶಕೆ ಅಂತ ಕರಿತೀವಿ, ಅಲ್ಲಿ ಆ ಒಂದು ಸಂಚಾರವನ್ನು ಮಾಡೋದರೊಂದಿಗೆ ಅದು ಆರಂಭ ಆಗುತ್ತೆ. ದ ಇಸ್ಲಾಮಿಕ್ ಪ್ರೊಫೆಟ್ ಮೊಹಮ್ಮದ್ ಯುನೈಟೆಡ್ ದ ಪಾಪ್ಯುಲೇಷನ್ ಆಫ್ ಅರೇಬಿಯಾ ಆ್ಯಂಡ್ ಕ್ರಿಯೇಟೆಡ್ ಎ ಸಿಂಗಲ್ ಇಸ್ಲಾಮಿಕ್ ರಿಲಿಜಿಯಸ್ ಪಾಲಿಟಿಯನ್ನು ಅವರು ಆ ಕಾಲದಲ್ಲಿ 7ನೇ ಶತಮಾನದಲ್ಲಿ ಸ್ಥಾಪನೆಯಾಗಿ ಮಾಡಿದ್ದು. ಈ ಸೌದಿಗಳು ಸೌದಿ ಅರೇಬಿಯಾದಲ್ಲಿ ಈ ಇಸ್ಲಾಂನ ನೆಲದಲ್ಲಿ ಸೌದಿ ಅರೇಬಿಯಾದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಅಸ್ಥಿಭಾರ ಹಾಕೋದಕ್ಕೆ ಪ್ರೇರಣೆ ಆಗ್ತದೆ. The area of modern day Saudi Arabia formerly consisted of many 4 distinct historical regions: Hijaz, Najd, and parts of eastern Arabia, Al-Hasha, and southern Arabia, Asir. ಈ 4 ಪ್ರದೇಶಗಳನ್ನು ಹೊಂದಿರತಕ್ಕಂಥ ಒಂದು ಭೂಪ್ರದೇಶ ಯಾವ ಸೌದಿ ಅರೇಬಿಯಾ. ದ ಮಾಡರ್ನ್ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ವಾಸ್ ಫೌಂಡೆಡ್ ಇನ್ 1932 ಬೈ ಇಬನ್ ಸೌದ್. ಸೌದಿಯ ಆಧುನಿಕವಾದಂಥ ಇವತ್ತಿನ ಸೌದಿ ಅರೇಬಿಯಾ ಸಾಮ್ರಾಜ್ಯ ಇದೆಯಲ್ಲ, ಅದು ಅಧಿಕೃತವಾಗಿ 1932ರಲ್ಲಿ ಇಬನ್ ಸೌದ್ನಿಂದ ಸ್ಥಾಪನೆ ಆದಂಥ. ಈ ಯುನೈಟೆಡ್ ದ 4 ರೀಜಿಯನ್ಸ್ ಇಂಟು ಎ ಸಿಂಗಲ್ ಸ್ಟೇಟ್ ಥ್ರೂ ಎ ಸೀರೀಸ್ ಆಫ್ ಕಾನ್ಕ್ವೆಸ್ಟ್ಸ್ ಬಿಗಿನಿಂಗ್ ಇನ್ 1902 ವಿತ್ ದ ಕ್ಯಾಪ್ಚರ್ ಆಫ್ ರಿಯಾದ್, ದ ಆನ್ಸೆಸ್ಟ್ರಲ್ ಹೋಮ್ ಆಫ್ ಹಿಸ್ ಫ್ಯಾಮಿಲಿ. ತನ್ನ ಒಂದು ಕುಟುಂಬದ, ತನ್ನ ವಂಶದ ಮೂಲ ಒಂದು ಸ್ಥಳವಾದಂಥ ರಿಯಾದನ್ನು 1902ರಲ್ಲಿ ವಶಪಡಿಸಿಕೊಳ್ಳುವುದರೊಂದಿಗೆ ಇಂತಹ ಸೌದಿ ಅರೇಬಿಯಾದ ಸೌದಿ ಸಾಮ್ರಾಜ್ಯದ ಆಳ್ವಿಕೆಯ ಆರಂಭವನ್ನು, ಈ ಸಾಮ್ರಾಜ್ಯದ ಸ್ಥಾಪನೆಗೆ ಅಸ್ಥಿಭಾರವನ್ನು ಹಾಕಲಾಗ್ತದೆ. ಸೌದಿ ಅರೇಬಿಯಾ ಹ್ಯಾಸ್ ಸಿನ್ಸ್ ಬೀನ್ ಆ್ಯನ್ ಅಬ್ಸಲ್ಯೂಟ್ ಮೊನಾರ್ಚಿ ಗವರ್ನ್ಡ್ ಅಲಾಂಗ್ ಇಸ್ಲಾಮಿಸ್ಟ್ ಲೈನ್ಸ್. ಇಸ್ಲಾಮಿಕ್ ಶರಿಯತ್ ಕಾನೂನುಗಳ ಸಾಲಿನಲ್ಲಿ ಆಳಲ್ಪಡ್ತಕ್ಕಂತಹ ಒಂದು ಅಬ್ಸಲ್ಯೂಟ್ ಮೊನಾರ್ಚಿ ಅಂದರೆ ರಾಜಪ್ರಭುತ್ವ ಇರತಕ್ಕಂತಹ ಒಂದು ದೇಶ ಅದು. ಸೌದಿ ಅರೇಬಿಯಾ ಈಸ್ ಸಮಟೈಮ್ಸ್ ಕಾಲ್ಡ್ ದ ಲ್ಯಾಂಡ್ ಆಫ್ ದ 2 ಹೋಲಿ ಮಾಸ್ಕ್ಸ್ ಇನ್ ರೆಫರೆನ್ಸ್ ಟು ಹಲ್ ಮಸ್ಜಿದ್ ಹಲ್ ಹರಾಮ್ ಇನ್ ಮೆಕ್ಕಾ ಆ್ಯಂಡ್ ಹಲ್ ಮಸ್ಜಿದ್ ಆ್ಯನ್ ನಬಾವಿ ಇನ್ ಮದೀನಾ. ಮೆಕ್ಕಾ ಮತ್ತು ಮದೀನಾದಲ್ಲಿ ಈ ಒಂದು 2 ಇಸ್ಲಾಮಿಯರ ಪವಿತ್ರ ಮಸೀದಿಗಳಿದಾವಲ್ಲ, ಆ ಪವಿತ್ರ ಮಸೀದಿಗಳ ಇಸ್ಲಾಂನ ತವರು ಮನೆ ಅಂತ ದ 2 ಹೋಲಿಯೆಸ್ಟ್ ಪ್ಲೇಸಸ್ ಇನ್ ಇಸ್ಲಾಂ, ಈ ಸ್ಥಳಗಳನ್ನು ಹೊಂದಿರತಕ್ಕಂಥ ನಾಡು ಅವ್ರದ್ದು. ರೈಸ್ ಆಫ್ ದ ಫಸ್ಟ್ ಸೌದಿ ಸ್ಟೇಟ್. ದ ಎಮರ್ಜೆನ್ಸ್ ಆಫ್ ಸೌದಿ ಡೈನಾಸ್ಟಿ ಬಿಗ್ಯಾನ್ ಇನ್ ಸೆಂಟ್ರಲ್ ಅರೇಬಿಯಾ ಇನ್ 1744. 1744ರಲ್ಲಿ ಮೊಟ್ಟ ಮೊದಲ ಈ ಒಂದು ಸೌದಿ ಡೈನಾಸ್ಟಿಯ ಒಂದು ಆಳ್ವಿಕೆ ಸೆಂಟ್ರಲ್ ಅರೇಬಿಯಾದಲ್ಲಿ ಆರಂಭವಾಗ್ತದೆ. ಆನಂತರ 4 ಪ್ರಮುಖ ಪ್ರದೇಶಗಳನ್ನು ಒಗ್ಗೂಡಿಸುವುದರೊಂದಿಗೆ 1932ರಲ್ಲಿ ಸೌದಿ ಕಿಂಗ್ಡಮ್ ಸ್ಥಾಪನೆ ಆಗ್ತದೆ. ಇನ್ ದಟ್ ಇಯರ್ ಮೊಹಮ್ಮದ್ ಇಬನ್ ಸೌದ್, ದ ಟ್ರೈಬಲ್ ರೂಲರ್ ಆಫ್ ದ ಟೌನ್ ಆಫ್ ಹದ್ ದಿರಿಹಾ ನಿಯರ್ ರಿಯಾದ್ನ ಸಮೀಪದಲ್ಲಿದ್ದಂಥ ಆದ್ ದಿರಿಹಾ, ಒಂದು ಚಿಕ್ಕ ಪಟ್ಟಣದ ಒಂದು ಬುಡಕಟ್ಟು ನಾಯಕ, ಆಡಳಿತಗಾರ ಈ ರೀತಿಯಾದಂಥ ಆಡಳಿತವನ್ನು 1744 ಸ್ಥಾಪನೆ ಮಾಡಿದೆ.
ಈ ಜಾಯಿಂಟ್ ಫೋರ್ಸಸ್ ವಿತ್ ದ ರಿಲಿಜಿಯಸ್ ಲೀಡರ್ ಮೊಹಮ್ಮದ್ ಇಬನ್ ಅಬ್ದುಲ್ ವಹಾಬ್, ಏನು ವಹಾಬಿ ಚಳವಳಿಯ ಪಿತಾಮಹ ಅಂತ ಕರಿತೀವಿ, ನಾಯಕ ಅಂತ ಕರಿತೀವಿ, ಆ ಮೊಹಮ್ಮದ್ ಇಬನ್ ಅಬ್ದುಲ್ ವಹಾಬನೊಂದಿಗೆ ಧಾರ್ಮಿಕ ಮುಖಂಡನೊಂದಿಗೆ ಒಂದು ಮಿತ್ರತ್ವವನ್ನು, ಒಂದು ಮೈತ್ರಿಯನ್ನು ಸ್ಥಾಪಿಸ್ತಾನೆ. ಆ ಮೈತ್ರಿ ಈ ರೀತಿಯಾದಂಥ ಒಂದು ಸಾಮ್ರಾಜ್ಯದ ಸ್ಥಾಪನೆಗೆ ಒಂದು ದೊಡ್ಡ ಒಂದು ಬಲವನ್ನು ತಂದುಕೊಡ್ತದೆ. ದ ಫೌಂಡರ್ ಆಫ್ ದ ವಹಾಬಿ ಮೂಮೆಂಟ್ ಇವರ ಜೊತೆಯಲ್ಲಿ ಇಬನ್ ಸೌದನಿಗೆ ಕೈಜೋಡಿಸಿದ್ದು ಮುಂದೆ ಅದು ಅವರ ಫ್ಯಾಮಿಲಿ ವೈವಾಹಿಕ ಸಂಬಂಧಗಳನ್ನು ಕೂಡ ಏರ್ಪಡಿಸಿಕೊಡ್ತದೆ. ಈ ವೈವಾಹಿಕ ಸಂಬಂಧ ಈ ಎರಡು ಧಾರ್ಮಿಕ ಮುಖಂಡ, ಇನ್ನೊಬ್ಬ ಬುಡಕಟ್ಟು ಮುಖಂಡ, ಇವರಿಬ್ಬರ ನಡುವಿನ ಈ ಮೈತ್ರಿ ಒಂದು ಇಡೀ ಅರಬ್ಬರ ನಾಡಿನಲ್ಲಿ ಸೌದಿಗಳ ಏಳಿಗೆಗೆ ಕಾರಣವಾಗ್ತದೆ. ಅದು ಇಬನ್ ಸೌದನಿಂದ ಇಂಥ ಏಳಿಗೆಗೆ ಅಸ್ಥಿಬರ ಹಾಕಲಾಗ್ತದೆ. This alliance provided the ideological impetus to Saudi expansion and remains the basis of Saudi Arabian dynasty rule today. ಇವತ್ತು ಏನು ಸೌದಿ ಅರೇಬಿಯಾದಲ್ಲಿ ಈ ಸೌದಿ ವಂಶದ ಆಳ್ವಿಕೆ ಇದೆಯಲ್ಲ, ಅದಕ್ಕೆ ಈ ಒಂದು ಅಲೈನ್ಸೇ ಒಂದು ಪ್ರಮುಖವಾದಂತಹ ಒಂದು ತಳಹದಿಯನ್ನಾಗ್ತದೆ, ಒಂದು ಬಲವನ್ನು ತಂದುಕೊಡೋದು. ಓವರ್ ದ ನೆಕ್ಸ್ಟ್ 150 years the fortunes of Saud family rose and fell several times as Saudi rulers contended with Egypt, the Ottoman Empire and other Arabian families for control of the peninsula. ಈ ಒಂದು ಅರಬರ ಒಂದು ಈ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ ಪ್ರದೇಶವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಈ ಸೌದಿಗಳು ಈಜಿಪ್ಟ್ನೊಂದಿಗೆ, ಟರ್ಕಿಯ ಒಟ್ಟೋಮನ್ ಸಾಮ್ರಾಜ್ಯದೊಂದಿಗೆ ಮತ್ತು ಇತರೆ ಸಿರಿಯಾ, ಇರಾಕ್, ಇತರೆ ಅರೇಬಿಯನ್ ಫ್ಯಾಮಿಲಿಗಳೊಂದಿಗೆ ನಿರಂತರವಾಗಿ ಕಾದಾಡಬೇಕಾಗ್ತದೆ ಈ 150 ವರ್ಷಗಳಲ್ಲಿ. ಆ ಕಾದಾಟದಲ್ಲಿ ಅಂತಿಮವಾಗಿ ಸರ್ವೈವ್ ಆದಂಥವರೇ ಇಬನ್ ಸೌದನ ಈ ಸೌದಿಗಳ ಒಂದು ವಂಶದ ಆಳ್ವಿಕೆ ಜಯವನ್ನು ಸಾಧಿಸ್ತದೆ. ಅಂತಿಮವಾಗಿ ಅದು ಬ್ರಿಟಿಷರ ಒಂದು ಬೆಂಬಲವನ್ನು ಕೂಡ ಪಡೆದು ಇಂಥ ಒಂದು ಯಶಸ್ಸನ್ನು ಪಡ್ಕೊಂಡದ್ದು, ಅದರಲ್ಲೂ ಕೂಡ ವಹಾಬಿಗಳ ಒಂದು ಸಹಾಯವನ್ನು ಇವರಿಗೆ ಪಡ್ಕೊಂಡಿದ್ದರಿಂದ ಇವರು ಯಶಸ್ವಿಯಾಗಿ ಅಂತಿಮವಾಗಿ 1932ರಲ್ಲಿ ಈ ಸೌದಿ ಅರೇಬಿಯಾ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. The first Saudi state was established 1744 in the area around Riyadh and briefly controlled most of the present-day territory of Saudi Arabia through conquests made between 1786 and 1816. These included Mecca and Medina. ಆರಂಭದಲ್ಲಿ ಮಧ್ಯ ಅರೇಬಿಯಾದಲ್ಲಿ ಸ್ಥಾಪನೆ ಆದಂಥ 1744ರ ಈ ಬುಡಕಟ್ಟು ನಾಯಕನ ಈ ಅಲ್ ದರಿಯಾದಲ್ಲಿ ಒಂದು ಕೇಂದ್ರವಾಗಿ ಹೊಂದಿದ್ದಂತಹ ಒಂದು ಆಡಳಿತ ಇದೆಯಲ್ಲ, ಅದು ನಿರಂತರವಾಗಿ 1786ರಿಂದ 1816ರ ಅವಧಿಯಲ್ಲಿ ಅನೇಕ ಒಂದು ದಿಗ್ವಿಜಯಗಳನ್ನು ಸಾಧಿಸ್ತಾ ಕೊನೆಗೆ ಮೆಕ್ಕಾ ಮತ್ತು ಮದೀನಾಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮೂಲಕ ಇಂಥ ಒಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಸ್ಥಿಭಾರವನ್ನಾಗ್ತದೆ. ಕನ್ಸರ್ನ್ಡ್ ಅಟ್ ದ ಗ್ರೋಯಿಂಗ್ ಪವರ್ ಆಫ್ ದ ಸೌದೀಸ್, ದ ಒಟ್ಟೋಮನ್ ಸುಲ್ತಾನ್ ಮುಸ್ತಫಾ IV instructed his viceroy in Egypt Muhammad Ali Pasha to conquer the area. ಈ ನಡುವೆ ಇವರ ಏಳಿಗೆಯನ್ನು ಸಹಿಸದ ಟರ್ಕಿಯ ಒಟ್ಟೋಮನ್ ಸುಲ್ತಾನ ತನ್ನ ಒಂದು ಮುಸ್ತಫಾ IV ತನ್ನ ವೈಸರಾಯಿ ಆದಂತೆ ಈಜಿಪ್ಟ್ನ ವೈಸರಾಯಿ ಮೊಹಮ್ಮದ್ ಅಲಿ ಪಾಷನಿಗೆ ಅದನ್ನು ವಶಪಡಿಸ್ಕೊಂಡು ಬಿಡುವಂತ ಆಜ್ಞೆ ಮಾಡ್ತಾನೆ. ಈ ಆಜ್ಞೆ ಮಾಡುವುದರೊಂದಿಗೆ ಸಂಘರ್ಷ, ಯುದ್ಧದ ಸ್ವರೂಪವನ್ನು ಪಡೆದ. ಆಲಿ ಸೆಂಟ್ ಹಿಸ್ ಸನ್ಸ್ ತುಸಾನ್ ಪಾಷಾ and Ibrahim Pasha, who were eventually successful in routing the Saudi forces in 1818 and destroyed the power of the Al Saud. ಅಲ್ ಸೌದನ ಒಂದು ಶಕ್ತಿಯನ್ನು, ಅವನ ಮಿಲಿಟರಿಯನ್ನು ಸೋಲಿಸುವುದರೊಂದಿಗೆ 1818ರಲ್ಲಿ ಈ ಮೂಲಕ ಸೌದಿಗಳ ಆಳ್ವಿಕೆಗೆ ಒಂದು ದೊಡ್ಡ ಒಂದು ನಿಜಕ್ಕೂ ಕೂಡ ಗ್ರಹಣ ಹಿಡಿಯುವಂತೆ, ಹಿನ್ನಡೆ ಆಗುವಂತೆ ಈ ರೀತಿ ಟರ್ಕಿಯ ಸುಲ್ತಾನ ಮುಸ್ತಫಾ IV ಮುಸ್ತಫಾ ಈ ಒಂದು ಈಜಿಪ್ಟ್ನಲ್ಲಿದ್ದಂಥ ತನ್ನ ವೈಸರಾಯಿ ಆದಂಥ ಮೊಹಮ್ಮದ್ ಅಲಿ ಪಾಷನ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿದ್ದು ಹಿನ್ನಡೆಗೆ ಕಾರಣ ಆಗುತ್ತೆ. ಅವರಿಗೆ ಭಾಳಷ್ಟು ಹಿನ್ನಡೆ ಸಾಧನೆ ಆಗುತ್ತೆ, ಅವರ ಅಧಿಕಾರವನ್ನು ಕಳ್ಕೋಬೇಕಾದ್ರೆ. ರಿಟರ್ನ್ ಟು ಒಟ್ಟೋಮನ್ ಡಾಮಿನೇಷನ್. ಈ ನಡುವೆ ಈ ರೀತಿ 1818ರ ಯುದ್ಧದಲ್ಲಿ ಈ ರೀತಿಯಾದಂಥ ಒಂದು ಮುಸ್ತಫಾ IV ಮುಸ್ತಫಾ ಟರ್ಕಿಯ ಸುಲ್ತಾನ ಈ ರೀತಿ ಸೈನ್ಯವನ್ನು ಕಳಿಸಿ ಅವರನ್ನು ಸೋಲಿಸಿದ್ದು ಈ ಇಡೀ ಅರಬ್ಬರ ನಾಡಿನ ಮೇಲೆ, ಸೌದಿ ಅರೇಬಿಯಾದ ಮೇಲೆ ಒಟ್ಟೋಮನ್ ಪ್ರಭುತ್ವ ಪ್ರಾಬಲ್ಯ ಸ್ಥಾಪನೆ ಆಗುತ್ತೆ. The Al Saud returned to power in 1824, but their area of control was mainly restricted to the Saudi heartland of the Najd region, known as the Second Saudi State ಅಂತ.
ಏಕೆಂದರೆ 1824ರಲ್ಲಿ 18ರಲ್ಲಿ ಕಳ್ಕೊಂಡಿದ್ದನ್ನು 1824ರಲ್ಲಿ ಅಧಿಕಾರ ಅವನಿಗೆ ಮತ್ತೆ ಸಿಕ್ಕಿದ್ರು ಕೂಡ ಅದು ಕೇವಲ ಇಡೀ ಅರೇಬಿಯಾದ 4 ಪ್ರದೇಶಗಳನ್ನು ಒಳಗೊಂಡಂಥ ಒಂದು ಅರಬ್ ಸಿಗಲಿಲ್ಲ ಅವರಿಗೆ. ನಜದ್ ಪ್ರದೇಶಕ್ಕೆ ಸೀಮಿತವಾದಂಥ ಆಡಳಿತ ಅವನಿಗೆ, ಅದು ಸೌದಿ ಹಾರ್ಟ್ಲ್ಯಾಂಡ್ ಅಂತ ಕರೀತಾರೆ, ಅದನ್ನು ಸೆಕೆಂಡ್ ಸೌದಿ ಸ್ಟೇಟ್ ಅಂತಲೂ ಕೂಡ ಕರೀತಾರೆ, ನಜದ್ ರೀಜಿಯನ್. ಆ ಆಡಳಿತ ಅವನಿಗೆ ಮತ್ತೆ ಸಿಗ್ತದೆ. ಹವೆವರ್ ದೇ ರೂಲ್ ಇನ್ ನಜದ್ ವಾಸ್ ಸೂನ್ ಕಂಟೆಸ್ಟೆಡ್ ಬೈ ನ್ಯೂ ರಿವಾಲ್ಸ್ ದ ರಶೀದ್ಸ್ ಆಫ್ ಹೈಲ್. ರಶೀದರಿಂದ ಮತ್ತೆ ಆ ನಜದ್ ಪ್ರದೇಶದಲ್ಲೂ ಕೂಡ ಅವರಿಗೆ ಒಂದು ದೊಡ್ಡ ಎದುರಾಳಿಗಳು ಉಟ್ಕೊಳ್ತಾರೆ, ಹೋರಾಟವನ್ನು ಮಾಡಬೇಕಾಗ್ತದೆ. ಅಲ್ಲಿಯೂ ಅಧಿಕಾರ ಉಳಿಸ್ಕೊಳ್ಳೋದಕ್ಕೂ ಕೂಡ ರಶೀದರೊಂದಿಗೆ ಹೋರಾಟವನ್ನು ಮಾಡಬೇಕು. ಥ್ರೂಔಟ್ ದ ಈಸ್ಟ್ ಆಫ್ ದ 19th century, ದ ಅಲ್ ಸೌದ್ ಆ್ಯಂಡ್ ಅಲ್ ರಶೀದ್ ಫಾಟ್ ಫಾರ್ ಕಂಟ್ರೋಲ್ ಆಫ್ ದ ಇಂಟೀರಿಯರ್ ಆಫ್ ವಾಟ್ ವಾಸ್ ಟು ಬಿಕಮ್ ಸೌದಿ ಅರೇಬಿಯಾ. ಇವತ್ತೇನು ಸೌದಿ ಅರೇಬಿಯಾ ಅಂತ ಅದರ ಹಾಟ್ಲ್ಯಾಂಡ್ ಇತ್ತು, ಆ ನಜದ್ನ ವಶಪಡಿಸಿಕೊಳ್ಳೋದಕ್ಕಾಗಿ ಈ ರಶೀದ್ ಮತ್ತು ಆ ಅಲ್ ಸೌದನ ನಡುವೆ ಹೋರಾಟ ನಡೀತದೆ. ಅಂತಿಮವಾಗಿ ಮುಂದೆ ಆ ಹೋರಾಟದಲ್ಲಿ ಗೆಲ್ಲುವುದರೊಂದಿಗೆ ಸೌದಿ ಅರೇಬಿಯಾ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಬೈ 1891 ದ ಅಲ್ ಸೌದ್ ಆರ್ ಕನ್ಕ್ಲೂಸಿವ್ಲಿ ಡಿಫೀಟೆಡ್ ಬೈ ದ ಅಲ್ ರಶೀದ್ ಅಂಡ್ ಹೂ ಡ್ರಾವ್ ದ ಸೌದೀಸ್ ಇನ್ ಟು ಎಕ್ಸೈಲ್ ಇನ್ ಕುವೈತ್. ಅವನಿಗೆ 1891ರಲ್ಲಿ ರಶೀದರಿಂದ ಸಂಪೂರ್ಣವಾಗಿ ಸೋತು ಆ ದೇಶದಿಂದ ಸೌದಿ ಅರೇಬಿಯಾವನ್ನೇ ಬಿಟ್ಟು ಅವರು ದೇಶಭ್ರಷ್ಟರಾಗಿ ಕುವೈತ್ನಲ್ಲಿ ಆಶ್ರಯವನ್ನು ಪಡಿಬೇಕಾಗ್ತದೆ. ಮೀನ್ವೈಲ್ ಇನ್ ದ ಹೆಜಾಜ್, following the defeat of the first Saudi state, the Egyptians continued to occupy the area until 1840. ಯಜಾಜ್ ಪ್ರದೇಶದಲ್ಲಿ ಈಜಿಪ್ಟಿಯನ್ನರ ವಶಕ್ಕೆ ಒಳಪಡ್ತದೆ. ಹೀಗೆ ನಜಾದ್ನಲ್ಲಿ ಅಧಿಕಾರವನ್ನು ಕಳ್ಕೊಂಡು ಕುವೈತ್ನಲ್ಲಿ ಆಶ್ರಯವನ್ನು ಪಡಿಬೇಕಾಗ್ತದೆ. ಅಲ್ ಸೌದ್ ಆಫ್ಟರ್ ದೇ ಲೆಫ್ಟ್ ದ ಶರೀಫ್ಸ್ ಆಫ್ ಮೆಕ್ಕಾ ರೀಅಸರ್ಟೆಡ್ ದೇರ್ ಅಥಾರಿಟಿ ಆಲ್ಬೈಟ್ ವಿತ್ ದ ಪ್ರೆಸೆನ್ಸ್ ಆಫ್ ಒಟ್ಟೋಮನ್ ಗವರ್ನರ್ ಆ್ಯಂಡ್ ಗ್ಯಾರಿಸನ್. ಅವರ ಒಂದು ಅಲ್ಲಿ ಮೆಕ್ಕಾದಲ್ಲಿ ಶರೀಫರು ಅಧಿಕಾರಕ್ಕೆ ಹಿಂದಿರುಗಿ ಬರ್ತಾರೆ. ಅಲ್ಲಿ ಒಟ್ಟೋಮನ್ ಗವರ್ನರ್ ಇದ್ದ, ಅಲ್ಲಿ ಅವರ ಒಂದು ಮಿಲಿಟರಿಯ ಗ್ಯಾರಿಸನ್ ಕೂಡ ನಿರ್ಮಾಣ ಆಗುತ್ತೆ. ಹೀಗೆ ಸೌದಿಗಳು ಅಧಿಕಾರವನ್ನು ಕಳ್ಕೊಂಡು ಅವರು ಕುವೈತ್ನಲ್ಲಿ ಆಶ್ರಯವನ್ನು ಪಡಿಬೇಕಾಗ್ತದೆ. ಅರಬ್ ರಿವೋಲ್ಟ್, ಈ ನಡುವೆ ಅರಬ್ನಲ್ಲಿ ಒಂದು ದಂಗೆಗಳು ಆರಂಭವಾಗ್ತವೆ. ಬೈ ದ ಅರ್ಲಿ 20th century, ದ ಒಟ್ಟೋಮನ್ ಎಂಪೈರ್ ಕಂಟಿನ್ಯೂಡ್ ಟು ಕಂಟ್ರೋಲ್ ಆರ್ ಹ್ಯಾವ್ ಸುಜೈರೆಂಟಿ ಆಲ್ಬೈಟ್ ನಾಮಿನಲ್ ಓವರ್ ಮೋಸ್ಟ್ ಆಫ್ ದ ಪೆನಿನ್ಸುಲಾ. ಇಡೀ ಅರೇಬಿಯಾ ಪೆನಿನ್ಸುಲಾದ ಮೇಲೆ ಒಟ್ಟೋಮನ್ ಸಾಮ್ರಾಜ್ಯದ ಒಂದು ಪ್ರಾಬಲ್ಯವನ್ನು, ಅವರ ಒಂದು ಸಾಂಕೇತಿಕವಾದಂತಹ ಒಂದು ಅಧಿಕಾರವನ್ನು ಸ್ಥಾಪಿಸಲಾಗ್ತದೆ. Subject to this suzerainty, Arabia was ruled by patchwork of tribal rulers, including the Al Saud who had returned from exile in 1902. ಹೀಗೆ ಅಧಿಕಾರವನ್ನು ಕಳ್ಕೊಂಡು ಹಿಂದಿರುಗಿದಂಥ ಅಲ್ ಸೌದ್ 1902ರಲ್ಲಿ ಹಿಂದಿರುಗಿ ಬರ್ತಾನೆ. ಅವನೊಂದು ಪ್ರದೇಶದ ಆಡಳಿತವನ್ನು ಮಾಡ್ತಾನೆ. ವಿತ್ ದ ಶರೀಫ್ ಆಫ್ ಮೆಕ್ಕಾ ಹ್ಯಾವಿಂಗ್ ಪ್ರೀ ಎಮಿನೆನ್ಸ್ ಆ್ಯಂಡ್ ರೂಲಿಂಗ್ ದ ಎಜಾಜ್ ಪ್ರದೇಶದಲ್ಲಿ ಮತ್ತು ಮೆಕ್ಕಾ ಮದೀನಾದಲ್ಲಿ ಆ ಶರೀಫರ ಆಳ್ವಿಕೆ ಆರಂಭವಾಗ್ತದೆ. ಹೀಗೆ ಹಲವು ಜನರ ಆಳ್ವಿಕೆಯಲ್ಲಿ ಆ ಸಾಂಕೇತಿಕವಾದಂಥ ಒಂದು ಅಧಿಕಾರ ಟರ್ಕಿಯ ಒಂದು ಸುಲ್ತಾನನ ಒಂದು ಸಾಮ್ರಾಜ್ಯದ ಒಂದು ಸಾಂಕೇತಿಕವಾದಂಥ ಪ್ರಭಾವ ಇರ್ತದೆ. ಇನ್ 1916, ವಿತ್ ದ ಎನ್ಕರೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಆಫ್ ಬ್ರಿಟನ್ ಆ್ಯಂಡ್ ಫ್ರಾನ್ಸ್ ವಿಚ್ ವರ್ ಫೈಟಿಂಗ್ ದ ಒಟ್ಟೋಮನ್ಸ್ ಇನ್ ದ ವರ್ಲ್ಡ್ ವಾರ್ ಫಸ್ಟ್. ಏನು ಈ ಮೊದಲನೇ ಮಹಾಯುದ್ಧದಲ್ಲಿ ಒಟ್ಟೋಮನ್ ಸಾಮ್ರಾಜ್ಯದ ವಿರುದ್ಧ ಮಿತ್ರರಾಷ್ಟ್ರಗಳಾದಂಥ ಫ್ರಾನ್ಸ್ ಮತ್ತು ಬ್ರಿಟನ್ಗಳು ಹೋರಾಟವನ್ನು ಮಾಡ್ತಾ ಇದ್ದು, ಆ ಹೋರಾಟದ ಭಾಗವಾಗಿ ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಈ ಸೌದಿ ಅರೇಬಿಯಾದಲ್ಲಿ ಈ ಒಂದು ಆ ಒಟ್ಟೋಮನ್ ಟರ್ಕರ ವಿರುದ್ಧ ಭಾವನೆಯನ್ನು ಹೊಂದಿದ್ದಂಥವರು, ಅದರಲ್ಲೂ ಕೂಡ ಈ ಸೌದಿಗಳಿಗೆ ಬೆಂಬಲ ಸಿಗ್ತದೆ, ಶರೀಫರಿಗೂ ಕೂಡ ಬೆಂಬಲ ಸಿಗ್ತದೆ. ಹುಸೈನ್ ಬಿನ್ ಅಲಿ ಲೆಡ್ ಅ ಪಾನ್ ಅರಬ್ ರಿವೋಲ್ಟ್ ಅಗೇನ್ಸ್ಟ್ ದ ಒಟ್ಟೋಮನ್ ಎಂಪೈರ್ ವಿತ್ ದ ಐಮ್ ಆಫ್ ಸೆಕ್ಯೂರಿಂಗ್ ಅರಬ್ ಇಂಡಿಪೆಂಡೆನ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಎ ಸಿಂಗಲ್ ಯೂನಿಫೈಡ್ ಅರಬ್ ಸ್ಟೇಟ್ ಸ್ಪ್ಯಾನಿಂಗ್ ದ ಅರಬ್ ಟೆರಿಟೋರೀಸ್. ಇಡೀ ಅರಬರ ಪ್ರದೇಶದಲ್ಲಿ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವನ್ನು ಸ್ಥಾಪಿಸಬೇಕೆಂಬ ಅರಬ್ಬರ ಒಂದು ಚಳುವಳಿಯನ್ನು, ಸ್ವತಂತ್ರ ಚಳುವಳಿಯನ್ನು ಈ ರೀತಿಯಾದಂಥ ಶರೀಫರ ನಾಯಕನಾದಂಥ ಹುಸೈನ್ ಬಿನ್ ಅಲಿ ಈ ಒಂದು ಹೋರಾಟವನ್ನು ಆರಂಭ ಮಾಡ್ತಾನೆ. ಫ್ರಮ್ ಅಲೆಪ್ಪೋ ಇನ್ ಸಿರಿಯಾ ಟು ಏಡೆನ್ ಇನ್ ಯೆಮನ್. ಯೆಮನ್ ದೇಶ ಏನು ಏಡನ್ ಕೊಲ್ಲಿಯಲ್ಲಿದ್ದಂಥ ಯೆಮನ್ ದೇಶದಿಂದ ಅಲೆಪ್ಪೋ ಇನ್ ಸಿರಿಯಾದಿಂದ ಅಲೆಪ್ಪೋವರೆಗೂ ವಿಸ್ತಾರವಾದಂಥ ಅರಬ್ ರಾಷ್ಟ್ರವನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಇಂಥ ಚಳುವಳಿ ಆರಂಭವಾಗ್ತದೆ. ಸೋಲ್ಜರ್ಸ್ ಇನ್ ಅರಬ್ ಆರ್ಮಿ ಡ್ಯೂರಿಂಗ್ ದ ಅರಬ್ ರಿವೋಲ್ಟ್ ಆಫ್ 1916-1918 ಕ್ಯಾರಿಂಗ್ ದ ಫ್ಲಾಗ್ ಆಫ್ ದ ಅರಬ್ ರಿವೋಲ್ಟ್ ಆ್ಯಂಡ್ ಪಿಕ್ಚರ್ಡ್ ಇನ್ ದ ಅರೇಬಿಯನ್ ಡೆಸರ್ಟ್. ಆ ಒಂದು ಧ್ವಜದಲ್ಲಿ, ತಾವು ಹಿಡಿದಂಥ ಹೋರಾಟದಲ್ಲಿ ಚಳುವಳಿಯಲ್ಲಿ ಹಿಡಿದಂಥ ಧ್ವಜದಲ್ಲಿ ಈ ಅರಬ್ ಮರುಭೂಮಿಯನ್ನು, ಏನು ಇಡೀ ಪ್ರಪಂಚದ ಅತಿ ದೊಡ್ಡ ಮರಳ ಮರುಭೂಮಿ ಅಂತ ಕರಿತೀವಿ, ಸ್ಯಾಂಡ್ ಡೆಸರ್ಟ್,
ಅದರ ಒಂದು ಮರುಭೂಮಿ ಚಿತ್ರ ಇದರಲ್ಲಿ ನಮೂದಿಸುವ ಮೂಲಕ ಒಂದು ಐಕ್ಯತೆಯ ಸಂಕೇತವನ್ನು ಸಾರಲಾಗ್ತದೆ. ದ ಅರಬ್ ಆರ್ಮಿ ಕಂಪ್ರೈಸ್ಡ್ ಬಿಡೋಯಿನ್ ಆ್ಯಂಡ್ ಅದರ್ಸ್ ಫ್ರಮ್ ಅಕ್ರಾಸ್ ದ ಪೆನಿನ್ಸುಲಾ ಬಟ್ ನಾಟ್ ದ ಅಲ್ ಸೌದ್ ಆ್ಯಂಡ್ ದೇರ್ ಅಲೈಡ್ ಟ್ರೈಬ್ಸ್ who did not participate in the revolt, partly because of a long-standing rivalry with the sheriffs of Mecca and partly because their priority was to defeat Al-Rashid for control of the interior. ಇಲ್ಲಿ ಒಂದು ಕಡೆಗೆ ರಶೀದನನ್ನು ಸೋಲಿಸಬೇಕು, ಶರೀಫರ ಇಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಂಥ ಸೌದ್ಗಳು ಈ ಒಂದು ಅರಬರ ದಂಗೆಯಲ್ಲಿ, ಅರಬರ ಒಂದು ಚಳುವಳಿಯಲ್ಲಿ ಅವರು ಭಾಗವಹಿಸ್ತಿಲ್ಲ. ಆದರೆ ಮುಂದೆ ಆ ಅರಬರ ನಾಡಿನಲ್ಲಿ ಹೇಗೆ ಅವರು ಪ್ರಾಬಲ್ಯವನ್ನು ಸ್ಥಾಪಿಸ್ತಾರೆ ನೋಡೋಣ. ನೆವರ್ತ್ಲೆಸ್ ದ ರಿವೋಲ್ಟ್ ಪ್ಲೇಡ್ ಎ ಪಾರ್ಟ್ ಇನ್ ದ ಮಿಡಲ್ ಈಸ್ಟರ್ನ್ ಫ್ರಂಟ್ and tied down thousands of Ottoman troops, thereby contributing to the Ottomans' World War First defeat in 1918. 1918ರಲ್ಲಿ ಏನು ಒಟ್ಟೋಮನ್ ಸಾಮ್ರಾಜ್ಯ ಮೊದಲನೇ ಮಹಾಯುದ್ಧದಲ್ಲಿ ಸೋತು ಮಿತ್ರ ರಾಷ್ಟ್ರಗಳಿಗೆ ಶರಣಾಯಿತು, ಅದು ಬ್ರಿಟನ್ ಮತ್ತು ಫ್ರಾನ್ಸ್ಗಳಿಗೆ ವಿಜಯಕ್ಕೆ ಕಾರಣ ಆಗಿದ್ದು ಈ ಅರಬರ ದಂಗೆ, ಈ ಅರಬರ ಚಳುವಳಿ, ಇದು ಒಟ್ಟೋಮನ್ ಸಾಮ್ರಾಜ್ಯದ ವಿರುದ್ಧ ನಡೆದಂಥ ಚಳುವಳಿ. ಈ ಮೂಲಕ ಒಟ್ಟೋಮನ್ ಸಾಮ್ರಾಜ್ಯದ ಅವನತಿಗೆ, ಸೋಲಿಗೆ ಇವರ ಈ ಒಂದು ಅರಬ್ ರಿವೋಲ್ಟ್ ಕಾರಣ ಆಗುತ್ತೆ 1916ರಿಂದ 1918. However, with the subsequent partitioning of the Ottoman Empire, the British and French reneged on promises to Hussein to support a pan-Arab state. ಇಡೀ ಅರಬ್ ನಾಡಿನಲ್ಲಿ ಐಕ್ಯವಾದಂಥ ಒಂದು ದೇಶವನ್ನು ನಾವು ನಿರ್ಮಿಸಿಕೊಡ್ತೀವಿ ಅಂತಕ್ಕಂಥ ಒಂದು ಮಿತ್ರ ರಾಷ್ಟ್ರಗಳಾದಂಥ ಫ್ರಾನ್ಸ್ ಮತ್ತು ಬ್ರಿಟನ್ಗಳು ಹುಸೇನ್ಗೆ ಒಂದು ಭರವಸೆಯನ್ನು ಕೊಟ್ಟಿದ್ವು. ಅದರಂತೆ ಈ ರೀತಿಯ ಒಟ್ಟೋಮನ್ ಸಾಮ್ರಾಜ್ಯದ ನಂತರ ಆ ಕಡೆ ಗಮನ. ಆಲ್ದೋ ಹುಸೇನ್ ವಾಸ್ ಅಕ್ನಾಲ್ಜ್ಡ್ ಆಸ್ ಕಿಂಗ್ ಆಫ್ ದ ಎಜಾಜ್, ಬ್ರಿಟನ್ ಲೇಟರ್ ಶಿಫ್ಟೆಡ್ ಸಪೋರ್ಟ್ ಟು ದ ಅಲ್ ಸೌದ್. ಎಜಾಜನಿಗೆ ಪ್ರದೇಶದಲ್ಲಿ ಏನು ಹುಸೇನನಿಗೆ ಕೊಟ್ಟಂಥ ಬೆಂಬಲವನ್ನು ಆರಂಭದಲ್ಲಿ ಕೊಟ್ಟವನನ್ನು ರಾಜ ಅಂತ ಒಪ್ಕೊಂಡ್ರು ಕೂಡ ಮಿತ್ರರಾಷ್ಟ್ರಗಳು ನಂತರ ತಮ್ಮ ಬೆಂಬಲವನ್ನು ನಿಧಾನವಾಗಿ ತಟಸ್ಥವಾಗಿದ್ದಂಥ ಅಲ್ ಸೌದನ ಕಡೆ ತಮ್ಮ ಬೆಂಬಲವನ್ನು ಕೊಡೋದು ಆರಂಭವಾಗುತ್ತೆ. ಲೀವಿಂಗ್ ಹಿಮ್ ಡಿಪ್ಲೊಮ್ಯಾಟಿಕಲಿ ಆ್ಯಂಡ್ ಮಿಲಿಟರಿಲಿ ಐಸೋಲೇಟೆಡ್. ಆನಂತರ ಈ ಹುಸೇನನನ್ನು ಮಿಲಿಟರಿ ರಾಜತಾಂತ್ರಿಕವಾಗಿ ಮತ್ತು ಸೈನಿಕವಾಗಿ ಅವನನ್ನು ದೂರ ಇಟ್ಟು ಸಮೀಪಕ್ಕೆ ಅಲ್ ಸೌದನನ್ನು ಬರಮಾಡಿಕೊಳ್ಳಲಾಗ್ತದೆ. ದ ರಿವೋಲ್ಟ್ therefore failed in its objective to create a pan-Arab state, but Arabia was freed from Ottoman suzerainty and control. ಇಡೀ ಪಾನ್ ಅರಬ್ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬ ಹುಸೇನನ ಆ ಒಂದು ಆಸೆ ಈಡೇರದೇ ಇದ್ದಾಗ್ಯೂ ಕೂಡ ಅರೇಬಿಯಾ ಒಟ್ಟೋಮನ್ ಸಾಮ್ರಾಜ್ಯದ ನಿಯಂತ್ರಣದಿಂದ ಬಿಡುಗಡೆ ಆಗುತ್ತೆ. ಈ ಬಿಡುಗಡೆ ಆದ ನಂತರ ಪ್ರಾಬಲ್ಯವನ್ನು ಸಾಧಿಸಿದಂಥವರೇ ಅಲ್ ಸೌದ್ಗಳು. ಈಗ ಯೂನಿಫಿಕೇಷನ್ನ ಸಮಸ್ಯೆ. ಈಗ ಒಂದೊಂದು ಪ್ರದೇಶದಲ್ಲೇ ಒಬ್ಬೊಬ್ಬ ಬುಡಕಟ್ಟು ನಾಯಕನ ಆಳ್ವಿಕೆ ಇದೆ. ಬೈ 1906 ಅಬ್ದುಲ್ ಅಜೀಜ್ ಹ್ಯಾಡ್ ಡ್ರೈವನ್ ದ ಅಲ್ ರಶೀದ್ ಔಟ್ ಆಫ್ ನಜಾದ್ ಆ್ಯಂಡ್ ದ ಒಟ್ಟೋಮನ್ಸ್ ರಿಕಗ್ನೈಸ್ಡ್ ಹಿಮ್ ಆಸ್ ದೇರ್ ಕ್ಲೈಂಟ್ ಇನ್ ನಜಾದ್. ಅಬ್ದುಲ್ ಅಜೀಜ್ ಅವನು ಅಲ್ ರಶೀದನನ್ನು ಹೊರಹಾಕಿ ನಜಾದ್ನಿಂದ ಅವನನ್ನು ಒಟ್ಟೋಮನ್ ಸಾಮ್ರಾಜ್ಯ ಆ ನಜಾದ್ ಪ್ರದೇಶಕ್ಕೆ ಹಕ್ಕುದಾರ ಅಂತ ಏನು ಬಿಂಬಿಸಲಾಗಿತ್ತೋ ಅವನನ್ನು ಅಬ್ದುಲ್ ಅಜೀಜ್ ಹೊರ ಹಾಕ್ತಾನೆ. His next major acquisition was Hull Hassa, which bringing him control of the Persian Gulf coast and what would become Saudi Arabia's vast oil reserves. ಈ ಮೂಲಕ ಅವನ ಮುಂದಿನ ಒಂದು ಗಮನ ಪ್ರಮುಖವಾಗಿ ಅಲ್ ಹಸಾ ಪ್ರದೇಶದ ಮೇಲೆ ಬೀರಲಾಗ. ಯಾಕೆಂದರೆ ಅದು ಪ್ರಮುಖವಾದ ಸೌದಿ ಅರೇಬಿಯಾದ ತೈಲ ಸಂಪತ್ತಿನ ಒಂದು ಆಗರವಾದಂಥ ಪ್ರದೇಶ ಆಗಿತ್ತು. ಈ ಅವಾಯ್ಡೆಡ್ ಇನ್ವಾಲ್ವ್ಮೆಂಟ್ ಇನ್ ದ ಅರಬ್ ರಿವೋಲ್ಟ್ ಆ್ಯಂಡ್ ಇನ್ಸ್ಟಿಡ್ ಕಂಟಿನ್ಯೂಡ್ ಈಸ್ ಸ್ಟ್ರಗಲ್ ವಿತ್ ದ ಅಲ್ ರಶೀದ್ ಇನ್ ನಾರ್ತನ್ ಅರೇಬಿಯಾದಲ್ಲೂ ಅಲ್ ರಶೀದನ ವಿರುದ್ಧ ಅವನು ಹೋರಾಟವನ್ನು ಮುಂದುವರಿಸ್ತಾನೆ. ಇನ್ 1920 his attention turned to the southwest when they seized Asir, the region between the Hejaz and Yemen. ಯಮನ್ ಮತ್ತು ಎಜಾಜ್ ನಡುವಿನ ಅಸೀರ್ ಪ್ರದೇಶವನ್ನು 1920ರಲ್ಲಿ ವಶಪಡಿಸಿಕೊಳ್ತಾನೆ ಅಬ್ದುಲ್ ಅಜೀಜ್. ಇನ್ ದ ಫಾಲೋಯಿಂಗ್ ಇಯರ್ ಅಬ್ದುಲ್ ಅಜೀಜ್ ಫೈನಲಿ ಡಿಫೀಟೆಡ್ ದ ಅಲ್ ರಶೀದ್ ಆ್ಯಂಡ್ ಅನೆಕ್ಸ್ಡ್ ಆಲ್ ನಾರ್ತನ್ ಅರೇಬಿಯಾ. ಉತ್ತರ ಅರೇಬಿಯಾ ಪ್ರದೇಶ ಅವನಿಗೆ ಈಗಾಗಲೇ ಆ ಒಂದು ನೈಋತ್ಯ ಭಾಗದಲ್ಲಿದ್ದಂಥ ಅರೇಬಿಯಾ ವಶಪಡಿಸಿಕೊಂಡಿದ್ದ. ಮೆಕ್ಕಾ ಮದೀನಾ ಪ್ರದೇಶ ಎಜಾಜ್ ಕೂಡ ಅವನ ವಶಕ್ಕೆ ಬಂದಿತ್ತು. ಅದೇ ರೀತಿ ಅಸೀರ್ ಪ್ರದೇಶ ಅವನ ವಶಕ್ಕೆ ಬಂದಿತ್ತು. ಈಗ ಉತ್ತರ ಅರೇಬಿಯಾ ಕೂಡ ಉತ್ತರ ಅರೇಬಿಯಾದ ಅಲ್ ರಶೀದನ ನಿಯಂತ್ರಣದಲ್ಲಿತ್ತು. ಆ ಪ್ರದೇಶವು ಕೂಡ ಅವನ ನಿಯಂತ್ರಣಕ್ಕೆ ಬಂತು. ಹೀಗೆ ಅಬ್ದುಲ್ ಅಜೀಜ್ ಸಂಪೂರ್ಣವಾಗಿ ಇಡೀ ಅರಬ್ ನಾಡನ್ನು ಐಕ್ಯಗೊಳಿಸುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯನ್ನು ಸಾಧಿಸ್ತಾನೆ. ಅಬ್ದುಲ್ ಅಜೀಜ್ ಅಲ್ ಸೌದ್, ದ ಫೌಂಡರ್ ಆಫ್ ಸೌದಿ ಅರೇಬಿಯಾ. ಅವನ ಪೂರ್ಣ ಹೆಸರು ಅಬ್ದುಲ್ ಅಜೀಜ್ ಅಲ್ ಸೌದ್. ಅವನನ್ನು ನಾವು ಸೌದಿ ಅರೇಬಿಯಾದ ನಾಯಕ, ಸಂಸ್ಥಾಪಕ, ಪಿತಾಮಹ ಅಂತ ಗುರುತಿಸಲಾಗ್ತದೆ. ಬೈ ದ ಟ್ರಿಟಿ ಆಫ್ ಜಡಾ
signed in on 20th May 1927, the United Kingdom recognized the independence of Abdul Aziz realm, then known as the Kingdom of Hejaz and Najad. ಎಜಾಜ್ ಮತ್ತು ನಜಾದ್ ಎರಡೂ ಪ್ರದೇಶಗಳಲ್ಲಿ ಅಬ್ದುಲ್ ಅಜೀಜ್ ಅಲ್ ಸೌದನ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಅದನ್ನು ಅಧಿಕೃತವಾಗಿ UK ಅಂದರೆ ಬ್ರಿಟನ್ ಅದನ್ನು, ಯಾಕೆಂದರೆ ಅಲ್ಲಿ ವಸಾಹತು ಪ್ರದೇಶವನ್ನು ಸ್ಥಾಪಿಸಿದ್ದು, ವಸಾಹತು ಆಳ್ವಿಕೆ ಇದ್ದಿದ್ದು ಅವರಿಂದ ಅಧಿಕೃತವಾಗಿ ಇವನ ಆಳ್ವಿಕೆಯನ್ನು ಆ ಕಿಂಗ್ಡಮ್ ಅಂತ, ಅವನ ಸಾಮ್ರಾಜ್ಯ ಅಂತ ಅದನ್ನು ಘೋಷಿಸಲಾಗ್ತದೆ, ಒಪ್ಪಲಾಗ್ತದೆ. ದ ಇಖಾವನ್ ರಿವೋಲ್ಟೆಡ್ ಬಟ್ ವರ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಆಫ್ ಸಬಿಲಾ ಇನ್ 1929 ಆ್ಯಂಡ್ ದ ಇಖಾವನ್ ಲೀಡರ್ಶಿಪ್ ವರ್ ಮ್ಯಾಸಾಕರ್. ಇಖಾವನ್ರು ಈ ಒಂದು ನಾಯಕತ್ವದ ವಿರುದ್ಧ, ಅಲ್ ಸೌದನ ನಾಯಕತ್ವದ ವಿರುದ್ಧ, ಅವನ ಸಾಮ್ರಾಟನಾದದ್ದನ್ನು ವಿರೋಧಿಸಿ ದಂಗೆ ಹೇಳ್ತಾರೆ. ಆದರೆ 1929ರಲ್ಲಿ ಆ ಬ್ಯಾಟಲ್ ಆಫ್ ಸಬೀಲಾದಲ್ಲಿ ನಡೆದಂಥ ಒಂದು ಯುದ್ಧದಲ್ಲಿ ಇಖಾವನ್ರನ್ನು ಸಂಪೂರ್ಣವಾಗಿ ಸೋಲಿಸಿ ಅವರನ್ನು ಕಗ್ಗೊಲೆ ಮಾಡಲಾಗ್ತದೆ. ಇನ್ 1930 ದ ಟೂ ಕಿಂಗ್ಡಮ್ಸ್ ಆಫ್ ಎಜಾಜ್ ಅಂಡ್ ನಜಾದ್ ವರ್ ಯುನೈಟೆಡ್ ಆಸ್ ದ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ. ಅಧಿಕೃತವಾಗಿ 1930ರಲ್ಲಿ ಹೆಜಾಜ್ ಮತ್ತು ನಜಾದ್ಗಳು ಎರಡೂ ಕೂಡ ಏಕೀಕರಣ ಆಗೋದರೊಂದಿಗೆ ಸೌದಿ ಅರೇಬಿಯಾ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಬೌಂಡರೀಸ್ ವಿತ್ ಟ್ರಾನ್ಸ್ಜೋರ್ಡನ್, Iraq and Kuwait were established by a series of treaties negotiated in the 1920s. 1920ರಲ್ಲಿ ಆರಂಭಿಸಲ್ಪಟ್ಟಂಥ ಸಂಧಾನ ಮಾತುಕತೆಗಳಿಂದ ಟ್ರಾನ್ಸ್ಜೋರ್ಡಾನ್, ಇರಾಕ್ ಮತ್ತು ಕುವೈತ್ನೊಂದಿಗಿದ್ದಂಥ ಗಡಿ ಬಿಕ್ಕಟ್ಟುಗಳು ಬಗೆಹರಿತವೆ. ವಿತ್ ಟೂ ನ್ಯೂಟ್ರಲ್ ಝೋನ್ಸ್ ಕ್ರಿಯೇಟೆಡ್, ಒನ್ ವಿತ್ ಇರಾಕ್ ಅಂಡ್ ದ ಅದರ್ ವಿತ್ ಕುವೈತ್. The country's southern boundary with Yemen was partially defined by the 1934 Treaty of Taif. ಟ್ರಿಟಿ ಆಫ್ ತೈಫ್ನ ಒಂದಿಗೆ ಯಮನ್ನೊಂದಿಗೂ ಕೂಡ ಒಂದು ಗಡಿ ಮಾತುಕತೆ ಬಿಕ್ಕಟ್ಟುಗಳು ಬಗೆಹರಿಸಿಕೊಂಡು ಇಡೀ ಎಲ್ಲ ಸೌದಿ ಅರೇಬಿಯಾ ಸಾಮ್ರಾಜ್ಯ ಒಂದು ಸ್ವತಂತ್ರವಾದಂತಹ ಸಾಮ್ರಾಜ್ಯವಾಗಿ 1932ರಲ್ಲಿ ಅಧಿಕೃತವಾಗಿ ಸ್ಥಾಪನೆ ಆಗ್ತದೆ. ಹೀಗೆ ಸ್ಥಾಪನೆ ಆಗುವುದರ ಹಿಂದೆ ಅಬ್ದುಲ್ ಆಲ್ ಸೌದ್ ನ ಒಂದು ಹೋರಾಟ, ಕೆಲ ಸಂದರ್ಭದಲ್ಲಿ ಅವನ ಐಸೋಲೇಟ್ ಆಗಿರ್ತಕ್ಕಂಥದ್ದು, ಪ್ರತ್ಯೇಕವಾಗಿರ್ತಕ್ಕಂಥದ್ದು, ತಟಸ್ಥವಾದ ಧೋರಣೆ, ಮತ್ತು ಅವನು ಬ್ರಿಟನ್ನ ಬೆಂಬಲವನ್ನು ಪಡ್ಕೊಂಡಿದ್ದು ಮತ್ತು ವಹಾಬಿಗಳ ಬೆಂಬಲವನ್ನು ಪಡ್ಕೊಂಡು ಹಂತವಾಗಿ ಸೌದಿ ಅರೇಬಿಯಾ ನಾಡಿನಲ್ಲಿ ಎಲ್ಲ 4 ಪ್ರದೇಶಗಳನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ನಜಾದ್ ಪ್ರದೇಶವನ್ನು ಅವನು ಮತ್ತು ಈ ಅಸೀರ್ ಪ್ರದೇಶಗಳನ್ನು ಅವನು ಒಗ್ಗೂಡಿಸಿದ್ದಿರ್ಬೋದು. ಅವನ ಒಂದು ದೊಡ್ಡ ಸಾಧನೆ ಆಗ್ತದೆ. ಆ ಮೂಲಕ ಎಜಾಜ್ ಮತ್ತು ನಜಾದ್ಗಳನ್ನು ಒಗ್ಗೂಡಿಸಿ ಅವನು ಏಕೀಕೃತ ಸೌದಿ ಅರೇಬಿಯಾದ ಒಂದು ಸೌದಿಗಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗ್ತಾನೆ. ಆ ಮೂಲಕ ಆಧುನಿಕ ಸೌದಿ ಅರೇಬಿಯಾದ ಪಿತಾಮಹ, ಸಂಸ್ಥಾಪಕ ಅಂತ ಅವನನ್ನು ಗುರುತಿಸಲಾಗ್ತದೆ, ಅಬ್ದುಲ್ ಆಲ್ ಸೌದನನ್ನು.